ಇಲ್ಲಿ ನೋಡಿ ಶಬಾಸ್ ಭಾಯ್, ಇಲ್ಲಿ MG ಮಾರಿಸ್ ಗರಾಜ್ನ ಗ್ಲಾಸ್ಟರ್ ಗಾಡಿ ಮಾಡಲ್ ಅದು ಹೊಸ ಗಾಡಿ ತರ ಕಾಣಿಸ್ತಾ ಇದೆ. ಆಕ್ಸಿಡೆಂಟ್ ಆಗಿ ನೀವು ಜೊತೆ ಬಂದೆ, ಇದು ಏನ್ ಕಳ್ಸಕ್ ಬಂದ್ರೆ ನೀವು ಏನ್ ಮಾಡ್ತಾ ಇದ್ರೆ ಹೇಳಿ ಭಾಯ್. ಸರ್ ಇದು ಶೋರೂಮ್ ಅಲ್ಲಿ ವರ್ಕ್ ಹೇಳಿದ್ರು, ಶೋರೂಮ್ ಅಲ್ಲಿ ಜಾಸ್ತಿ ಕಾಸ್ಟ್ ಹೇಳೋರೆ, ಕಸ್ಟಮರ್ ಅಷ್ಟಾಗಲ್ಲ ಅಂದ್ಬಿಟ್ಟು ನಮಗೆ ಹಾಫ್ ರೇಟಲ್ಲಿ ಶೋರೂಮ್ಗಿಂತ ಹಾಫ್ ರೇಟಿಗೆ ಮಾಡ್ಕೊಡ್ತಿದ್ದೀವಿ. ಆಕ್ಚುಲಿ ಇದು ಪೂರ್ತಿ ಇಂಡಿಯಾದಲ್ಲಿ 4,000 ಗಾಡಿ ಸೇಲ್ ಆಗಿರೋದು ಅಷ್ಟೇ. ಇದು ಓಕೆ, ಪೂರ್ತಿ ಇಂಡಿಯಾದಲ್ಲಿ 4,000 ಗಾಡಿ ಸೇಲ್ ಆಗಿರೋದು ಇದು. ಅದರಿಂದ ಇದು ಪಾರ್ಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನ ಆಗುತ್ತೆ. ಇದು ದಿಲ್ಲಿಗೆ ಆರ್ಡರ್ ಹಾಕಿದ್ದೀವಿ, ಡೆಲ್ಲಿಯಿಂದ ನಮಗೆ ಪಾರ್ಟ್ಸ್ ಬರ್ತೈತೆ. ಪಾರ್ಟ್ಸ್ ಆದ್ಮೇಲೆ ನಾವು ಇದು ಈ ಡೋರ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು ನಾವು. ಈ ಡೋರ್ ಹೋಗಿದೆ, ಮತ್ತೆ ಇದು ಪ್ಯಾನಲ್ ಬರುತ್ತೆ, ಪ್ಯಾನಲ್ ಡ್ಯಾಮೇಜ್ ಆಗಿದೆ, ಅದು ರೀಪ್ಲೇಸ್ ಮಾಡ್ಬಿಟ್ಟು ಇದು ಬಣ್ಣ ಎಲ್ಲ ಹೊಡೆದು ರೆಡಿ ಮಾಡ್ತಿದ್ದೀವಿ ಸರ್. ಹಾಗೆ ಈ ತರ ಬಂದ್ರೆ ನೀವು ನಿಮ್ಗೆ ನಮ್ಮಲ್ಲಿ ಇವಾಗ ಅಲ್ಲಿ ಒಂದು ಗಾಡಿ ಬಣ್ಣ ಆಯ್ತಿದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಇದನ್ನ ನೋಡಿ ಸರ್, ಇದು ಈ ಡ್ಯಾಮೇಜ್ ಆಗಿರೋದೆಲ್ಲ ರಿಪೇರಿ ಮಾಡಿ ಇದು ನ್ಯೂ ಪ್ಯಾನಲ್ ಇದು ಫಿಟ್ ಮಾಡ್ತಾ ಇದ್ದೀರಾ? ಹಾ ಸರ್, ಡೋರ್ ನ್ಯೂ ಪ್ಯಾನಲ್ ಬರ್ತಾ ಇದೆ. ಇದು ಡೋರು ಚೇಂಜ್ ಮಾಡ್ಬೇಕಾಗತ್ತೆ. ಇದು ಆಕ್ಚುಲಿ ಡೆಲ್ಲಿಯಿಂದ ಆರ್ಡರ್ ಹಾಕಿದ್ದೀವಿ, ಅದು ಬರುತ್ತೆ. ಓಕೆ, ಅದಾವುದು ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇಂಡಿಯಾದಲ್ಲಿ ಆ ಗಾಡಿಗಳು ಏನು ಪ್ರಾಬ್ಲಮ್ ಆಗುತ್ತೆ, ಡ್ಯಾಮೇಜ್ ಆಕ್ಸಿಡೆಂಟ್ ಆಗಿದ್ರೆ ಫುಲ್ ಬಾಡಿ ವರ್ಕ್ ನೀವು ಮಾಡಿ ಕೊಡ್ತಾರೆ. 100% ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಸೇರಿ ಟಿಂಕರಿಂಗ್ ಪೇಂಟಿಂಗ್ ಆಗಲಿ ಏನಾಗ್ಲಿ ನಾವು ಮಾಡ್ಕೊಡ್ತೀವಿ. ಇದು ಎಲ್ಲ ಒಂದು ಸೈಡ್ ಹೋಗಿದೆ ಗಾಡಿಯಲ್ಲಿ ಅಲ್ವಾ ಸರ್? ಹೌದು ಸರ್, ಒಂದು ಸೈಡ್ ಡ್ಯಾಮೇಜ್ ಆಗಿದೆ ಇದು.